ಸ್ಲೈಮ್ ಮೌಲ್ಡ್ಗಳು ಅಂದರೆ ಇದು ತೀರಾ ಪ್ರಿಮಿಟಿವ್ ಆರ್ಗಾನಿಸಮು, ಕಿಂಗ್ಡಮ್ ಪ್ರೊಟಿಸ್ಟಾಕ್ ಸೇರಿರೋದು, ಯೂನಿಸೆಲ್ಯುಲಾರ್ ಮತ್ತು ಇದಾಗಿರೋದು, ಇದು ಯುಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಸೇರಿರ್ತವೆ. ಸ್ಲೈಮ್ ಮೌಲ್ಡ್ಗಳು ಏನೇನು ಅಣಬೆಗಳು ನೋಡ್ತೀವೋ ಅದೆಲ್ಲ ಇದರಿಂದ ಶುರುವಾಗಿರೋದು, ಸ್ಲೈಮ್ ಮೌಲ್ಡಿಂದ. ಈ ಯೂನಿಸೆಲ್ಯುಲಾರ್ ಅಣಬೆ ಇರ್ತದಲ್ಲ ಅದು ಸ್ಲೈಮ್ ಮೌಲ್ಡ್ ಅಂತ ಕರೀತಾರೆ. ಇದು ಮೈಕೋಟಾಕ್ ಸೇರೋದಿಲ್ಲ, ಅಲ್ಲಿಗೆ ಅಣಬೆ ಇದಕ್ಕೆ ಸೇರೋದಿಲ್ಲ, ಆದ್ರೂ ಇದರಿಂದ ಅಣಬೆಗಳೆಲ್ಲ ಶುರುವಾಗಿರೋದು. ಇದು ಸಾಪ್ರೊಫಿಟಿಕ್ ಆಗಿರ್ತದೆ, ಕೊಳೆತಿರೋ ವಸ್ತುವಿಂದ ನ್ಯೂಟ್ರಿಷನ್ ತಗೊಳ್ಳೋಕೆ ಶುರು ಮಾಡ್ತದೆ. ಆಮೇಲೆ ಇದ್ರ ಬಾಡಿ ನಿಧಾನಕ್ಕೆ ತಿಂತ ಎಲೆಗಳಿರೋದು, ಇಲ್ಲ ಯಾವುದಾದ್ರೂ ಮುರಿದೋಗಿರೋ ಕೊಂಬೆಗಳಿರೋದು ಅದರಲ್ಲಿ ತಿಂತಾ ಹೋಯ್ತದೆ ಇದು. ಆಮೇಲೆ ಅದರಲ್ಲಿರೋ ಆರ್ಗ್ಯಾನಿಕ್ ಮೆಟೀರಿಯಲ್ ಎಲ್ಲನೂ ಕೊಳಿಸ್ತಾ ಹೋಯ್ತಾ ಇರ್ತದೆ. ಅದಕ್ಕೆ ಇದನ್ನು ಸಾಪ್ರೊಫಿಟಿಕ್ ಅಂತ ಕರೀತಾರೆ. ಆಮೇಲೆ ಯಾವುದಾದ್ರೂ ಒಳ್ಳೆ ಕಂಡೀಷನ್ ಸಿಕ್ಕಿದ್ರೆ ಏನು ಮಾಡ್ತದೆ ಅಂದರೆ ಪ್ಲಾಸ್ಮೋಡಿಯಮ್ ಅಂತ ಈ ಥರ ಅಗ್ರಿಗೇಟ್ ಥರ ಇಷ್ಟಪ್ಪ ಇದ್ರ ಥರ ಆಗಿರ್ತದೆ, ಒಂಥರ ಕೊಳ್ತಿರೋ ಇದು ಉಂಡೆ ಥರ. ಅದು ಹಂಗೆ ಹೋಯ್ತಾ ಎಷ್ಟೋ ಅಡಿಗಳು ಬೆಳ್ಕೊಂಡು ಹೋಯ್ತದೆ. ನನ್ನ ಮರದಲ್ಲಿ ನೀವು ನೋಡಿರ್ಬೋದು ಅದನ್ನು. ಅದೇ ಥರ ಏನಾದರೂ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಪ್ಲಾಸ್ಮೋಡಿಯಮ್ಮು ಒಡೆದೋಗ್ಬಿಟ್ಟು ಫ್ರೂಟಿಂಗ್ ಬಾಡೀಸ್ ಅಂತ ಸಣ್ಣ ಸ್ಪೋರಾಗಿ ಕನ್ವರ್ಟ್ ಆಯ್ತದೆ. ಆ ಸ್ಪೋರ್ಗಳೇನಾಯ್ತದೆ ಒಂದೇ ಸತಿ ಹರಡೋಯ್ತದೆ. ಸ್ಪೋರ್ಗಳು ತೀರಾ ರೆಸಿಸ್ಟೆಂಟ್ ಆಗಿರ್ತದೆ, ಎಷ್ಟೋ ವರ್ಷಗಳು ಗಟ್ಟಲೆ ಬೇಕಾದರೂ ಅದೇನು ನಾಶ ಆಗದೆ ಉಳಿದ್ಬಿಟ್ಟು ಒಳ್ಳೆ ಕಂಡೀಷನ್ ಸಿಕ್ಕಿದಾಗ ಮತ್ತೆ ಅಣಬೆ ಬೆಳೆಯೋಕ್ಕೆ ಶುರು ಮಾಡ್ಕೊಬಿಡ್ತವೆ, ಈ ಸ್ಲೈಮ್ ಮೌಲ್ಡಾಗಿ ಬೆಳೆಯೋಕ್ಕೆ. ಅದೇ ಥರ ಇದೇನಾಗಿರ್ತದೆ ಅಂದರೆ ಇದರಲ್ಲಿ ಟ್ರೂ ವಾಲ್ ಇರ್ತದೆ, ಹಂಗಂದ್ರೆ ಫುಲ್ಲು ಹಾರ್ಡ್ ಸೆಲ್ ವಾಲ್ ಇರ್ತದೆ ಇದರಲ್ಲಿ. ಆಮೇಲೆ ಏರ್ ಕರೆಂಟ್ಗಳಿರ್ತದಲ್ಲ ಅದರಿಂದ ಅದು ಗಾಳೀಲಿ ಹರಡಿ ಎಲ್ಲ ಕಡೆಗೂ ಹರಡೋಕ್ಕೆ ಶುರು ಮಾಡ್ತದೆ ಈ ಸ್ಪೋರ್ಗಳು.